Hello, welcome to my YouTube channel, guys. Today I am going to make a new video, so please ಹಲೋ ಗೈಸ್, ನಾವು ಇವತ್ತು ಮ್ಯಾಗಿ ಮಾಡುವಂತ ಹೊರಟಿದ್ದೇವೆ. ಫಸ್ಟಿಗೆ ಮ್ಯಾಗಿ ತಗೊಂಡಿದ್ದೇವೆ ಎರಡು, ಹಾಗೆ ಎರಡು ಈರುಳ್ಳಿ, ಒಂದು ಟೊಮೆಟೊ, ಹಾಗೆ ಒಂದು ಮೆಣಸು. ಇದನ್ನೀಗ ನಾವು ಟೊಮೆಟೊವನ್ನು ಕಟ್ ಮಾಡಬೇಕು ಸಣ್ಣ ಸಣ್ಣಗೆ. ಈಗ ಒಂದು ಅರ್ಧ ಭಾಗ ಕಟ್ ಆಯ್ತು, ಇನ್ನು ಈ ಅರ್ಧ ಭಾಗ ಸಹ ಕಟ್ ಮಾಡಬೇಕು. ಎರಡು ಟೊಮೆಟೊ ಸಹ ಕಟ್ ಆಗಿದೆ, ಎರಡು ಭಾಗ ಮಾಡಿದ್ದು. ಇನ್ನು ನೆಕ್ಸ್ಟ್ ನಾವು ಈರುಳ್ಳಿ ಕಟ್ ಮಾಡೋಣ. ಫಸ್ಟ್ ಇದ್ರ ಸೈಡ್ಸ್ ಎಲ್ಲ ಕಟ್ ಮಾಡಬೇಕು. ಸಿಪ್ಪೆ ನೀವು ಮೇಲಿಂದ ಮಾತ್ರ ತೆಗಿಬಾರ್ದು, ಇದರ ಈ ಒಂದು ಲೇಯರ್ ಸಹ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗ್ದಾಯ್ತು, ಇನ್ನು ಕಟ್ ಮಾಡು. ಇದು ಸಹ ಸೇಮ್ ಇದೇ ಥರ ಕಟ್ ಮಾಡಿದರೆ ಆಯಿತು ಸಣ್ಣ ಸಣ್ಣಕ್ಕೆ. ಇದು ನಾವೀಗ ಒಂದು ಈರುಳ್ಳಿ ಕಟ್ ಆಯ್ತು, ಇನ್ನು ಎರಡನೇ ಇದರಲ್ಲಿ ಒಂದು ಹಾಫ್ ಉಂಟು, ನಾವು ಕಟ್ ಮಾಡು. ಇದೀಗ ಈರುಳ್ಳಿ ಎಲ್ಲ ಕಟ್ ಆಯಿತು, ಹಾಗೆ ಟೊಮೆಟೊಸ್ ಒಂದು ಸೈಡಲ್ಲಿ ಕಟ್ ಆಯಿತು. ಇನ್ನು ಹಸಿಮೆಣಸು, ಇದನ್ನು ಸಹ ಒಂದು ಕಟ್ ಮಾಡು. ಇದೀಗೆ ಉದ್ದಕ್ಕೆ ಎರಡು ತುಂಡು ಮಾಡಿದರೆ ಸಾಕು. ಈಗ ಈ ನೂಡಲ್ಸನ್ನು ಕತ್ತರಿಸಿ ಒಂದು ಪ್ಲೇಟಿಗೆ ಹಾಕಿ. ಎರಡು ಪ್ಯಾಕೆಟ್ ತಂದಿದ್ದೇನೆ, ಹಾಗೆ ಎರಡನ್ನು ಸಹ ಒಂದೇ ಪ್ಲೇಟಿಗೆ ಹಾಕುವ. ಇದು ನಿಮಗೆ ತಿನ್ನುವಾಗ ಅಂದರೆ ಸಣ್ಣ ಸಣ್ಣ ಪೀಸ್ ಬೇಕಿದ್ರೆ ಇದು ಫುಲ್ ಹುಡಿ ಮಾಡಿದರೆ ಸಾಕು. ಹೀಗೆ ದೊಡ್ಡ ಪೀಸ್ ಎಲ್ಲ ಬರಬೇಕಿದ್ರೆ ಇದು ಹೀಗೆ ಎರಡು ಪೀಸ್ ಮಾಡಿ ನೀರಿಗೆ ಬೇಯುವಾಗ ಹಾಕಬೇಕು. ಹಲೋ ಗೈಸ್, ಇವತ್ತಿನ ವಿಡಿಯೋ ಅಣ್ಣ ಮಾಡ್ತಾನೆ ತೋಟ. ಹಾಗಾಗಿ ಇದು ಇವತ್ತು ನಾನು ಕ್ಯಾಮರಾಮನ್ ಆಗಿದ್ದೇನೆ. ಮತ್ತೆ ಮ್ಯಾಗಿಯ ಹುಡಿ ಉಂಟಲ್ಲ, ಹುಡಿ ನೋಡಿ ಅಂತೆ. ಇದು ಯಾರಿಗೆಲ್ಲ ಇಷ್ಟ ಉಂಟು? ನನಗೆ ತುಂಬ ಇಷ್ಟ. ನೋಡು ತಿನ್ನು. ಇದು ಯಾರಿಗೆಲ್ಲ ಇಷ್ಟ ಉಂಟು ಅವರು ಕಮೆಂಟ್ ಮಾಡಿ. ಇನ್ನು ಮುಂದೆ ಬಹುಶಃ ಇವನ ವಿಡಿಯೋ ಬರ್ಬೋದು, ಮತ್ತೆ ಗೊತ್ತಿಲ್ಲ. ನೋಡುವ ಎಂತ ಆಗ್ತದೆ ಅಂತ. ಈಗ ಮ್ಯಾಗಿ ಮಾಡುವ ಬನ್ನಿ. ಈಗ ನಾವು ಸ್ಟವ್ ಹಚ್ಚಿದ್ದೇವೆ, ಇನ್ನು ಇದರಲ್ಲಿ ನೀರಿನ ಪಾತ್ರೆಗಳುಂಟು, ಅದೆಲ್ಲ ಹೋಗ್ತಾ
ಇದು ನಾವು ಒಳ್ಳೆ ತೆಂಗಿನೆಣ್ಣೆ ಮನೆಯಲ್ಲೇ ಮಾಡಿದಂಥದ್ದು ತೆಂಗಿನೆಣ್ಣೆ ಉಪಯೋಗಿಸೋದು. ಸ್ವಲ್ಪ ಒಂದು ಅರ್ಧ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಫ್ರೈ ಎಣ್ಣೆ ಒಳ್ಳೆ ಬಿಸಿ ಆಗುವಾಗ ಅದಕ್ಕೆ ಆನಿಯನ್ ಹಾಕಿದ್ರೆ ಆಯಿತು. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ, ಆನಿಯನ್ ಹಾಕುವ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲಿವರೆಗೆ ಹೀಗೆ ಫ್ರೈ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಆಯಿತು ಇದನ್ನು. ಇವಾಗ ಈರುಳ್ಳಿ ಒಳ್ಳೆ ಕಾದುಂಟು, ಈಗ ಇದಕ್ಕೆ ಟೊಮೆಟೊ ಹಾಕುವ. ಟೊಮೆಟೊ ಹಾಕುವಾಗ ಸ್ವಲ್ಪ ಜನ ನೀರೆಲ್ಲ ಹಾಕ್ತಾರೆ, ಈಗ ನೀರು ಹಾಕುವ. ಸ್ವಲ್ಪ ಫ್ರೈ ಆದ ಮೇಲೆ ನೀರು ಹಾಕಿದ್ದು. ಈಗ ಟೊಮೆಟೊ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು. ಈಗ 2 ಹಸಿಮೆಣಸನ್ನು ಹಾಕುವ. ಇದನ್ನು ಫುಲ್ ಹೀಗೆ ಒಳ್ಳೆ ಫ್ರೈ ಮಾಡಬೇಕು. ಅವು 1 ಮೆಣಸನ್ನು 2 ತುಂಡು ಮಾಡಿದ್ದು. ಪರಿಮಳ ಬರ್ತದೆ. ಇಷ್ಟು ಸಣ್ಣ ಚೆಂಬಿನಲ್ಲಿ ನೀರು ನಾನು ಫುಲ್ ಹಾಕ್ತಾ ಇದ್ದೇನೆ. ಇದರಲ್ಲಿ ಇನ್ನು ಹೈ ಫ್ಲೇಮಲ್ಲಿ ಇಡಬೇಕು, ಸ್ವಲ್ಪ ಕುದಿ ಬರಲಿಕ್ಕೆ. ಆಗ ಸೌಂಡ್ ಎಲ್ಲ ಹೋಗ್ತದೆ. ನಾನು ಸಹ ಇಲ್ಲೇ ಇದ್ದೇನೆ ವಿಡಿಯೋ ಮಾಡಿಕೊಂಡು. ಇದು ಕುದಿ ಬರುವಷ್ಟು ನಾವು ಕಾಯ್ಕೊಂಡು ಕೂತೋಳು, ನೋಡುವ ಯಾವಾಗ ಕುದಿ ಬರ್ತದೆ ಅಂತ. ಇದು ಕುದಿ ಬರ್ತಾ ಉಂಟು. ಎಲ್ಲ ಈ ಹುಡಿ ಉಂಟಲ್ಲ 2 ಪ್ಯಾಕೆಟ್, ಅದು ಕುದಿ ಬರುವಾಗ ಹಾಕಿದ್ರೆ ಒಳ್ಳೆ ಅಲ್ಲಿ ಕುದಿ ಬರೋದು ಒಳ್ಳೆ ಕಾಣ್ತುಂಟ, ಕಾಣ್ತದ. ಹೀಗೆ ಫುಲ್ ಕುದಿ ಬರುವಾಗ ಸ್ವಲ್ಪ ಮಿಡಲ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಬೆಂಕಿ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ ಹಾಗೆ ಇಡಬೇಕು, ಒಂದು ಮೀಡಿಯಂ ಸೈಜ್. ಹಾಂ. ಈಗ ಕುದಿ ಬರುವಾಗ ಇದು ಸಹ ಒಟ್ಟಿಗೆ ಹಾಕುವ, ನೂಡಲ್ಸ್ ಮ್ಯಾಗಿ. ನಾವು ಅದು ಮ್ಯಾಗಿ ಸ್ವಲ್ಪ ಹೀಗೆ ತುಂಡು ತುಂಡು ಬೇಡ ಅಂತೇಳಿ ಹಾಗೆ ಇಡಿ ಹಾಕಿದ್ದು. ನಾವು ಇರೋದು ಸಹ 4 ಜನ, ಅದರಲ್ಲಿ ಪೀಸ್ ಸಹ 4 ಉಂಟು, ಹಾಗೆ ಇಡಿ ಹಾಕೋದು. ನೀರು ಸ್ವಲ್ಪ ಕಡಿಮೆ ಹಾಕಿ, ಅದು ಮತ್ತೆ ನೀರು ಹಾರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಆಗ ಮ್ಯಾಗಿ ಅಡಿಗೆ ಹಿಡಿಯುವ ಸಾಧ್ಯತೆ ತುಂಬ ಉಂಟು. ಹಾಗೆ ನಾನು ಈ ವಿಡಿಯೋ ಮಾಡ್ತಾ ನನಗೊಂದು ಲೈನ್ ನೆನಪಾಯ್ತು ಗೈಸ್. ನಾವು ಯಾವತ್ತಿದ್ದಿಗೂ ನಾವು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು, ಒಳ್ಳೆ ಕೆಲಸವನ್ನೇ ಮಾಡ್ತಾ ಬರಬೇಕು.
ಇದನ್ನೆಲ್ಲ ಆಗ ಕಣ್ಣಿಂದ ಒಂದಲ್ಲ ನೋಡಿ ಒಂದು ದಿವಸ ಕಂಗಾಲಾಗ್ಬಿಟ್ಟಿದೀನಿ. ಮನುಷ್ಯ ಬೇಕಣ್ಣ, ಒಳ್ಳೆಯವನಾಗ್ತಾನೆ. ಈ ಲೋಪರ್ ನನ್ ಮಗನ್ ಇದು ತಲೆ ನನ್ನ ಬೇಕೇ ಬೇಕು. ಒಂದು ಮೈಂಡ್ ಅಲ್ಲಿ ಒಂದು ಲೈನ್, ಅದನ್ನ ನಾನು ನಿಮ್ಮ ಹತ್ರ ಹಂಚ್ತೀನಿ. ನಾನು ಈ ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಸ್ಯಾಮ್ ಸಮೀರ್ನವರ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಿದ್ದೀನಿ. ಅವರ ಒಂದೊಂದು ವಿಡಿಯೋಗಳನ್ನು ನೋಡಿ ನನಗೆ ಸಹ ಆಸೆ ಆಯಿತು ವಿಡಿಯೋ ಮಾಡಬೇಕು ಅಂತ. ಹಾಗೆ ನಾನು ಸಹ ಹೊರಟೆ, ಎಂತ ಆಗ್ತದೆ ನೋಡುವ, ನಾವು ಒಂದು ವಿಡಿಯೋ ಮಾಡುವ. ಹಾಗೆ ಈಗ ಇಲ್ಲೇ ತಲುಪಿದ್ದೇವೆ. ಇನ್ನು ನೀವು ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡಿದಿ ಗೈಸ್. ನಾನು ಇದನ್ನು ಹಿಡ್ದೆ ಈಗ 2 ಸಲ ಬೀಳ್ಲಿಕ್ಕೆ ಇತ್ತು ಗೈಸ್. ನಾಗೆ ಬಿದ್ದಿದೆ ಅಲ್ಲ, ಬೀಳ್ಲಿಕ್ಕೆ ಇತ್ತು. ಅದು ಇಲ್ಲಿ ಉಂಟಲ್ಲ ಸ್ಪೇಸ್ ಹೂ, ಇಲ್ಲಿ ಹೂ ಇಲ್ಲಿಲ್ಲ, ಅದು ಈಚೆ ಬಂತು. ಹಾಗೆ ಇಲ್ಲಿ ಪಾತ್ರಕ್ಕೆ ತಾಗಿತ್ತು, ಅದು ಇಲ್ಲಿಂದ ಇಲ್ಲಿ ಒಳ್ಳೆ ಬಾಲ್ ಹಾಕುವಾಗ ಅಲ್ಲಿ ಈ ಪಾತ್ರಕ್ಕೆ ಇತ್ತು. ಹಾಗೆ ಈಗ ನೀರೆಲ್ಲ ಆವಿಯಾಗಿದೆ. ನಮ್ಮ ಮ್ಯಾಗಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಬಿಸಿ ಆದರೆ ರೆಡಿ ಆಗ್ತದೆ ಫೈನಲಿಗೆ ನೋಡು. ಹಲೋ ಗೈಸ್, ಈಗ ಫೈನಲ್ ಹೀಗೆ ಬಂದಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಒಳ್ಳೆ ಉಂಟು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕಿದ್ದೇವೆ. ಹಾಗೆ ನೀವು ಸಪೋರ್ಟ್ ಸಹ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಥ್ಯಾಂಕ್ ಯು. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ನಾವು ಅಜ್ಜಿ ಮನೆಗೆ ಹೋದ ವಿಡಿಯೋ ಎಲ್ಲ ಮಾಡ್ತೇವೆ ನೋಡು. ಅಲ್ಲೆಲ್ಲ ನೋಡೋಕು ನೀವು ಬನ್ನಿ, ಅಲ್ಲಿ ನೋಡೋಕು ನೀವು ತೋಟದಲ್ಲೆಲ್ಲ. ಮತ್ತೆ ಮತ್ತೆ ಇಲ್ಲಿಗೆ ದೊಡ್ಡಮ್ಮನ ಮನೆಗೆ ಹೋಗ್ಲಿಕ್ಕೆ ಉಂಟು ರಜೆಯಲ್ಲಿ. ಮತ್ತೆ ಅತ್ತೆ ಮನೆಗೆ ಹೋಗ್ಲಿಕ್ಕೆ ಉಂಟು. ಪುತ್ತೂರಲ್ಲಿ ಒಳ್ಳೆ ಉಂಟು ತೋಟ ಎಲ್ಲ. ಅಲ್ಲಿ ಅಡಿಕೆ ತೋಟದಲ್ಲಿ ಮೀನೆಲ್ಲ ಹಿಡಿಯೋಗಿ ಯಬ್ಬ ಒಳ್ಳೆ ಚಂದ ಅಂತ ಹೇಳಿದ್ರೆ ನೀವು ನೋಡಿ ಮತ್ತಿನ ವಿಡಿಯೋ. ನೀವು ಒಳ್ಳೆ ಲೈಕ್ ಎಲ್ಲ ಮಾಡ್ತೀರಿ. इसी के साथ आज की मजदूरी यहीं खत्म करते हैं। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए। इतना झिला मैं कभी नहीं होऊंगा अपनी पूरी जिंदगी में जितना इसमें झिलाऊं, मुझे चाहिए ही चाहिए। तो लाइक मारो, और अगर तुम लोग नए हो तो सब्सक्राइब करो। वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए। अब मैं भी जा रहा हूं, मुझे पैसों के पीछे भागना है। बाय।